ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಎಲ್ಲರೂ ಕೂಡ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ನನ್ನ ಇವತ್ತಿನ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ನೋಡ್ಬೋದು ಇಲ್ಲೊಂದು ಬ್ರೀಡಿಂಗ್ ಹೋತಾ ಇದೆ. ಸೊ ಇದನ್ನು ನಾನು ಹುಳಿಯಾರ್ ಹತ್ರ ಇರುವ ಜೀವನ್ ಮತ್ತು ದರ್ಶನ್ ಅನ್ನೋರಿಗೆ ಕಳಿಸ್ಕೊಟ್ಟಿದ್ದೀನಿ. ಸೊ ಇಲ್ಲೂ ಕೂಡ ನೋಡ್ಬೋದು 2 ಮರಿಗಳಿದೆ. ಫುಲ್ ವೈಟ್ ಕೊಂಬು, ವೈಟ್ ಮರಿ, ಒಂದು ಮರಿ ಮಾತ್ರ ಬ್ರೌನ್ ಐಸ್ ಇರೋದು ಮತ್ತು ತುಂಬಾ ಸಮತಟ್ಟಾದಂಥ ಮರಿ, ಕ್ವಾಲಿಟಿಯುತವಾದಂಥ ಮರಿಗಳು. ಈ ಮರಿಗಳನ್ನ ನಾನು HBR ಲೇಔಟ್ ನಾಗವಾರ ಅಂತ ಏನು ಬರುತ್ತಲ್ಲ ಬೆಂಗಳೂರು, ಅಲ್ಲಿ ಕಳಿಸ್ಕೊಡ್ತಾ ಇದ್ದೀನಿ. ಇವರು ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬರು, ಸುಮಾರು ಒಂದು 2-3 ವರ್ಷಗಳಿಂದ ನನ್ನ ವಿಡಿಯೋಗಳನ್ನ ನೋಡ್ತಿದ್ರಂತೆ. ನನಗೂ ಕೂಡ ಮರಿಗಳನ್ನ ಕಳಿಸ್ಕೊಡಿ ಅಂದಮೇಲೆ 3 ಥರ ಮಾರ್ಕ್ ಮಾಡಿ 2 ಮರಿಗಳನ್ನ ಕಳಿಸ್ಕೊಟ್ಟಿದ್ದೇನೆ. ಇಲ್ಲೂ ನೋಡ್ಬೋದು ತುಂಬಾ ಸಣ್ಣ ಮರಿಗಳಿದೆ. ಬಟ್ ಈ ಮರಿಗಳು ಎಲ್ಲ ವೈಟಲ್ಲಿದೆ. ಕೆಲವೊಂದು ಮರಿಗಳು ಮಾತ್ರ ಬ್ಲ್ಯಾಕು ಮತ್ತು ಬೆಂಡ್ ಮೇಲೆ ಫ್ಯಾಚಸ್ ಇರುವಂಥ ಮರಿಗಳನ್ನ ಗಮನಿಸ್ಬೋದು. ಎಲ್ಲ ಸಮತಟ್ಟಾದಂಥ ಮರಿಗಳು ತುಂಬ ಚೆನ್ನಾಗಿದೆ. ಮರಿಗಳು ಸಣ್ಣ ಮರಿಗಳು ಇಲ್ಲ ಅಂತೇನಲ್ಲ, ಬಟ್ ಮರಿಗಳು ತುಂಬಾ ನೀಟಾಗಿದೆ. ತುಂಬಾ ಸಣ್ಣ ಏಜಿನ ಮರಿಗಳು, ಒಂದು 3 ತಿಂಗಳ ಹೆಚ್ಚು ಕಡಿಮೆ ಮರಿಗಳು. ಈ ಮರಿಗಳನ್ನ ನಾನು ಚನ್ನಪಟ್ಟಣದ ಪ್ರಿಯಾ ಅಂತ ಅಣ್ಣವ್ರಿಗೆ ಕಳಿಸ್ಕೊಡ್ತಾ ಇದ್ದೀನಿ. ನಾನು ಇದನ್ನು ಅವ್ರಿಗೆ ಕಳಿಸ್ಕೊಡ್ತಾ ಇರೋದು 2ನೇ ಸಾರಿ. ಹೋದ ವರ್ಷ ಮರಿಗಳನ್ನ ಅವ್ರು ತೊಗೊಂಡಿರಲಿಲ್ಲ, ಕಾರಣಾಂತರಗಳಿಂದ ಮರಿಗಳನ್ನ ತೊಗೊಂಡಿರಲಿಲ್ಲ. ಬಟ್ ಈ ವರ್ಷ ಮರಿಗಳನ್ನ ತೊಗೊಂಡವ್ರೆ. ಇದನ್ನು ಮರಿಗಳನ್ನ ಕೊಡಿಸ್ಕೊಟ್ಟವರು ನಾರಾಯಣ್ ಅಂತ, ಮಂಡ್ಯ ಹತ್ತಿರ ಬರುವ ಕುದುರುಗುಂಡೆ, ಗೆಜ್ಜಲಗೆರೆ ಹಿಂಗೇನು ಬರುತ್ತಲ್ಲ ಅಲ್ಲಿ ನಾರಾಯಣ ಅಣ್ಣ ಅಂತವ್ರೆ. ಸೊ ಅವರ ರಿಲೇಟಿವ್, ಅವರಿಗೆ ಈ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಹೋದ ವಾರ ನಾನು ನಾರಾಯಣಣ್ಣಗೆ ಮತ್ತು ಮಲ್ಲೇಶನವ್ರಿಗೆ ಮರಿಗಳನ್ನ ಕಳಿಸ್ಕೊಟ್ಟಿದ್ದೆ. ಈ ಸರಿ ಅವರಿಗೆ ಗೊತ್ತಿರೋರಿಗೆ ಮತ್ತು ಅವ್ರ ರಿಲೇಟಿವ್ಗೆ ಒಂದು 11 ಮರಿಗಳನ್ನ ಕಳಿಸ್ಕೊಡ್ತಿದ್ದೀನಿ. ಮರಿಗಳು ನೋಡ್ಬೋದು ತುಂಬಾ ನೀಟಾಗಿದೆ. ಬಟ್ ಸಣ್ಣ ಮರಿಗಳು ಚೆನ್ನಾಗಿದೆ. ಮರಿಗಳು ಆ ಥರ ಏನಿಲ್ಲ, ಎಲ್ಲ ಮರಿ ಚೆನ್ನಾಗಿದೆ. ಒಂದು 20 ದಿನ ಈ ಮರಿಗಳು ಅವ್ರ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋ ಥರ ನೋಡಿಕೊಂಡ್ರೆ ಮರಿಗಳು ನೀಟಾಗಿ ಬರುತ್ತೆ. ಈ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಎಲ್ಲ ಮರಿಗಳು ಚೆನ್ನಾಗಿದೆ. ಹೋದ ವಾರ ಈ ಮೊನ್ನೆ ನಡೆದಂಥ ಅಮೀನ್ಗಢ ಸಂತೆಯಲ್ಲಿ ಸುಮಾರು ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಬಟ್ ನನಗೆ ವಿಡಿಯೋಗಳನ್ನ ಮಾಡೋದಕ್ಕೆ ಸ್ವಲ್ಪ ಟೈಮ್ ಸಿಗೋದಿಲ್ಲ. ಹಾಗಾಗಿ ಒಂದು 2-3 ದಿನ 2-3 ದಿನ ಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಹಾಗಾಗಿ ಯಾರು ಕೂಡ ದಯವಿಟ್ಟು ಇನ್ನೂ ಅಂದ್ಕೋಬೇಡಿ. ಮತ್ತು ಇಲ್ಲಿರುವಂಥ ಮರಿಗಳು, 2 ಮರಿಗಳು ಆವಾಗಲೇ ಏನು ತೋರಿಸಿದ್ನಲ್ಲ ಅದೇ ಮರಿಗಳು ನೋಡ್ಬೋದು. 3 ಥರ ಗುರುತನ್ನು ಮಾಡಿದ್ದೀನಿ. 1, 2, 3 ಅಂತ ಈ ಥರ ಟಿಕ್ಕಿ ಇಟ್ಟು ಮರಿಗಳನ್ನ ಕಳಿಸ್ಕೊಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿದೆ ಮರಿಗಳು. ಈಗಾಗಲೇ ಈ ಮರಿಗಳು ಅವ್ರ ಫಾರ್ಮನ್ನು ತಲುಪಿಯಾಗಿ ಆ ಕಡೆಯಿಂದ ರಿಪ್ಲೈ ಕೂಡ ಬಂದಿದೆ. ಮರಿಗಳು ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಬಟ್ ಮಾರುತಿ ಅನ್ನೋರು ಇನ್ನೂ ಕೆಲವೊಂದು 6 ಮರಿಗಳನ್ನ ಕಳಿಸ್ಕೊಡಿ ಅಂತ ಅವರು ಕೂಡ ಮಾತಾಡಿದ್ದಾರೆ. ಬಟ್ ಹೆಚ್ಚು ಕಡಿಮೆ ವ್ಯವಹಾರ ಆದರೆ ಈ ವಾರ ಮತ್ತೆ ಮಾರುತಿ ರಿಲೇಟಿವ್ಗೋ ಯಾರಿಗೋ ಕೆಲವೊಂದು ಮರಿಗಳನ್ನ ಕಳಿಸ್ಕೊಡೋದಿದೆ. ಸೊ ನಿಮಗೂ ಕೂಡ ಈ ಥರ ಮರಿಗಳು ಬೇಕಾದ್ರೆ ನನಗೆ ಕಾಲ್ ಮಾಡಿ. ನಿನ್ನೆ ದಿನ ಮಂಗಳವಾರ ಕೆರೂರು ಸಂತೆ ಇತ್ತು, ಅಲ್ಲೂ ಕೂಡ ನಿನ್ನೆ ದಿನ ಕೆಲವೊಂದು ಟಗರು ಮರಿಗಳನ್ನ, ಜೊತೆಗೆ ಹೋತ್ ಮರಿಗಳನ್ನ, ಜೊತೆಗೆ ಅಮೀನ್ಗಢ್ ಎಳಗ ತೆನೆ ಆಗಿರೋ ಕುರಿಗಳಂದರೆ ಫಲ ಆಗಿರೋದು, ಪ್ರೆಗ್ನೆಂಟ್ ಆಗಿರೋದು, ಗಬ್ಬಾಗಿರೋ ಕುರಿಗಳನ್ನ ಕೂಡ ಕಳಿಸ್ಕೊಟ್ಟಿದ್ದೀನಿ. ಜೊತೆಗೆ ಮೊನ್ನೆ ಶನಿವಾರ ನಮ್ಮ ಅಕ್ಕ ಹುಳಿಯಾರದ ಪ್ರಭಾಮಣಿ ಅನ್ನೋರಿಗೆ ಕೂಡ ಮೊನ್ನೆ ದಿನ ನಾನು ಒಂದು 21 ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋನ ಇದರಲ್ಲಿ ಮಿಕ್ಸ್ ಮಾಡಿಲ್ಲ, ಬಟ್ ಆ ವಿಡಿಯೋ ಪ್ರತ್ಯೇಕವಾಗಿ ಬರುತ್ತೆ. ಸೊ ಮೊನ್ನೆ ಶನಿವಾರ ನಮ್ಮ ಪ್ರಭಾಮಣಿ ಅಕ್ಕಂಗೂ ಕೂಡ ಕೆಲವೊಂದು ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಪ್ರಿಯಾ ಮತ್ತು ಮಾರುತಿ, ಹೀಗೆ ಸುಮಾರು ಕಸ್ಟಮರ್ಗಳಿಗೆ ನಾನು ಚಾನಲಿಂದ ವಿಡಿಯೋಗಳನ್ನ ನೋಡಿಕೊಂಡು ನನ್ನ ವಿಡಿಯೋಗಳನ್ನ ನೋಡ್ತಿರೋರಿಗಂತೂ ಈ ಥರ ಮರಿಗಳನ್ನ ಕಳಿಸ್ಕೊಡ್ತಿರ್ತೀನಿ. ಸೊ ತುಂಬ ಜನ ಫೋನ್ ಮಾಡಿ ನನ್ನ ಹತ್ರ ಮರಿಗಳನ್ನ ತಗೋತಿದ್ದೆ. ಸ್ವಲ್ಪ ತಾಳ್ಮೆ ಇರಲಿ, ಯಾಕಂದರೆ ಸ್ವಲ್ಪ ರೇಟ್ ಹೆಚ್ಚು ಕಡಿಮೆ ಇದೆ, ವ್ಯವಹಾರಗಳು ಕೂಡ ಅಂಥ ನೀಟಾಗಿಲ್ಲ. ಸೊ ಹಾಗಾಗಿ ವೇಟ್ ಮಾಡಿ. ಸೊ ತುಂಬ ಕಡಿಮೆ ರೇಟಿಗೆ ಮರಿಗಳನ್ನ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಿಮಗೂ ಕೂಡ ಈ ಥರ ಮರಿಗಳನ್ನ ನಾನು ಕಳಿಸ್ಕೊಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಜೊತೆಗೆ ಇಲ್ಲಿ ನೋಡ್ಬೋದು ಈ ಥರ ಮೇಕೆ ಮರಿಗಳಂದರೆ ಗಂಡು ಮೇಕೆ ಮರಿಗಳನ್ನ ಕಳಿಸ್ಕೊಡುವಂಥ ವ್ಯವಹಾರ ಇತ್ತು. ಸೊ ಇತ್ತೀಚೆಗೆ ಕೆಲವೊಬ್ಬರು ಈ ಥರ ಗಂಡು ಮೇಕೆ ಮರಿಗಳನ್ನ ಸಾಕಬೇಕು ಅಂದ್ಕೊಂಡವ್ರು. ಯಾಕಂದರೆ ಹೋದ ವರ್ಷ ಅಂದರೆ ಸೊ ಮೊನ್ನೆ ನಡೆದಂಥ ಬಕ್ರೀದ್ ತುಂಬಾ ಅಷ್ಟೊಂದು ನೀಟಾಗಿ ನಡೆದಿಲ್ಲ. ತುಂಬಾ
ಈ ಥರ ಲಾಭದಾಯಕವಾಗಿ ನಡೆದಿಲ್ಲ. ತುಂಬ ಜನ ಈ ಥರ ಟಗರು ಮರಿಗಳನ್ನ ಸಾಕೋದಕ್ಕಿಂತ ಈ ಥರ ಮೇಕೆ ಮರಿಗಳನ್ನ 2 ತಿಂಗಳು 3 ತಿಂಗಳು ಸಾಕಿ ಸೇಲ್ ಮಾಡಿದ್ರೆ ಬೆಸ್ಟು. ಆವಾಗವಾಗ ಸೇಲ್ ಆಗ್ತಿರುತ್ತೆ. ಬಕ್ರೀದಲ್ಲಿ ಈ ಥರ ತೊಗೊಂಡು ಸಾಕಿ ಆಮೇಲೆ ಕಷ್ಟ ಬಿದ್ದು ಆಮೇಲೆ ಅವರೆಲ್ಲ ಹುಡುಕಾಡೋದೆಲ್ಲ ತಪ್ಪುತ್ತೆ ಅಂತ ಈ ಥರ ಮರಿಗಳನ್ನ ತೊಗೋತಿದ್ದಾರೆ. ಸೊ ಈ ಥರ ಮರಿಗಳು ಬೇಕಾದ್ರೆ ನನಗೆ ಕಾಲ್ ಮಾಡಿ. ನನ್ನ ಕಡೆಯಿಂದ ಈ ಥರ ಹೋತ್ ಮರಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಬೇಕಂದರೆ ಸೋಮವಾರ ಕಳಿಸ್ಕೊಡ್ತೇನೆ. ಅದು ಬಿಟ್ಟರೆ ಮಂಗಳವಾರ ಅಲ್ಪ ಸ್ವಲ್ಪ ಕಳಿಸ್ಕೊಡ್ತೇನೆ. ಶನಿವಾರ ಸ್ವಲ್ಪ ಡೌಟು, ಯಾಕಂದರೆ ಶನಿವಾರ ನಾನು ಜಾಸ್ತಿ ಟಗರು ಮರಿಗಳನ್ನು ಲೋಡ್ ಮಾಡೋ ಕಾರಣಕ್ಕೆ ಈ ಥರ ಮರಿಗಳನ್ನ ಕಳಿಸ್ಕೊಡೋದು ತುಂಬಾ ಕಡಿಮೆ. ಬಟ್ ಸೋಮವಾರ ಬೇಕಾದ್ರೆ ಎಷ್ಟು ಬೇಕಾದ್ರೂ ಈ ಥರ ಮರಿಗಳನ್ನ ಕಳಿಸ್ಕೊಡ್ತೇನೆ. ಸೊ ನಿಮಗೂ ಕೂಡ ಈ ಥರ ಅಮೀನ್ಗಢ, ಎಳಗ, ಟಗರು ಮರಿ, ಹೋತದ ಮರಿ ಮತ್ತು ಕುರಿಗಳು, ತೆನೆಯಾಗಿರೋ ಕುರಿಗಳು, ಗಬ್ಬದ ಕುರಿಗಳು ಬೇಕಾದ್ರೆ ಅಥವಾ ಕಟಿಂಗ್ಗೋಸ್ಕರ ಮೇಕೆ ಕುರಿಗಳು ಬೇಕಾದ್ರೆ ನನಗೆ ಕಾಲ್ ಮಾಡಿ. ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋ ಒಂದು ಲೈಕ್ ಕೊಡ್ತೀರಾ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ.